ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು 100 ರೋಗಗಳನ್ನ ದೂರ ಮಾಡುವಂಥ ಒಂದು ಸೂಪರ್ ಟೀ ಬಗ್ಗೆ ಹೇಳ್ತೀನಿ. ಈ ಟೀ ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಲ್ಲ, ಯಾವ ಟೀ ಸ್ಟಾಲಲ್ಲೂ ಸಿಗಲ್ಲ, ಕೇವಲ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತೆ. ಯಾವುದು ಅಂತೀರಾ? ಟರ್ಮರಿಕ್ ಟೀ, ಅರಿಶಿನ ಕಷಾಯ. ಶುದ್ಧವಾದ ರಾಸಾಯನಿಕ ಮುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂಥ ಅರಿಶಿನ ನೀವು ಬಳಸಿದ್ರೆ 100ಕ್ಕಿಂತ ಹೆಚ್ಚು ರೋಗಗಳನ್ನ ತಡಿಬೋದು. ಅಂಥದ್ದೇನಿದೆ ಮೇಡಮ್ ಅರಿಶಿನದಲ್ಲಿ ಅನ್ಬೇಡಿ ಫ್ರೆಂಡ್ಸ್. ಶುದ್ಧವಾದ ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್, ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಕೂಡ ಇರುತ್ತೆ. ಇಷ್ಟು ಒಳ್ಳೆ ಗುಣ ಇರೋದ್ರಿಂದ ಇದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ನಮ್ಮ ದೇಹದ ತೂಕನ ಕಡಿಮೆ ಮಾಡುತ್ತೆ. ನೀವು ವೆಯ್ಟ್ ಲಾಸ್ ಆಗ್ಬೇಕಾ ಬೇಗ? ಹಾಗಾದ್ರೆ ಟರ್ಮರಿಕ್ ಟೀ ಅರಿಶಿನ ಕಷಾಯನ ಪ್ರತಿದಿನ ಕುಡಿರಿ. ಪಾರ್ಕಿನ್ಸನ್ ಡಿಸೀಸ್ನು ಕಡಿಮೆ ಮಾಡುತ್ತೆ, ನಿಮ್ಮ ಮೆಮೊರಿನ ಬೂಸ್ಟ್ ಮಾಡುತ್ತೆ, ನಿಮ್ಮ ಜ್ಞಾಪಕ ಶಕ್ತಿನ ಹೆಚ್ಚು ಮಾಡುತ್ತೆ. ಯಾವುದೇ ರೀತಿಯ ಮೆದುಳಿನ ಕಾಯಿಲೆ ನಿಮ್ಗೆ ಬರೋದಿಲ್ಲ. ಮೆದುಳು ತುಂಬಾ ಶಾರ್ಪ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಝೈಮರ್ ಡಿಸೀಸ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ನಿಮ್ಮ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ನಿಮ್ಮ ಹೃದಯನ ಆರೋಗ್ಯವಾಗಿಡುತ್ತೆ. ನಿಮ್ಗೆ ಯಾವುದೇ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ. ಆರ್ಥಿಟಿಸ್ನು ಕಡಿಮೆ ಮಾಡುತ್ತೆ, ನಿಮ್ಮ ಬಾಡಿ ಪೈನ್ಸ್ನು ಕಡಿಮೆ ಮಾಡುತ್ತೆ. ಒಳ್ಳೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ. ನಿಮ್ಮ ಸ್ಟ್ರೆಸ್ ಡಿಪ್ರೆಷನ್ ಕಡಿಮೆ ಮಾಡುತ್ತೆ. ಅರಿಶಿನ ಒಳ್ಳೆ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ವೃದ್ಧಾಪ್ಯನ ಕಡಿಮೆ ಮಾಡುತ್ತೆ. ಅರಿಶಿನದಲ್ಲಿ ಹೆಚ್ಚಾಗಿ ಗ್ಲುಟಥಿಯೋನ್ ಇರುತ್ತೆ. ಇದರಿಂದ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಸ್ಕಿನ್ ಟೋನ್ ಜಾಸ್ತಿ ಆಗುತ್ತೆ, ಫೇರ್ ಆಗ್ತೀರಾ. ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ಅಷ್ಟೇ ಅಲ್ಲ, ಈ ಅರಿಶಿನದಲ್ಲಿ ಹೆಚ್ಚಾಗಿ ಕರ್ಕ್ಯೂಮಿನ್ ಇರುತ್ತೆ. ಈ ಕರ್ಕ್ಯೂಮಿನ್ ನಿಮ್ಮ ಕೂದಲನ್ನು ತುಂಬಾ ದೃಢವಾಗಿಡುತ್ತೆ, ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಇಡುತ್ತೆ. ಡಯಾಬಿಟಿಸ್ನು ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನು ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಹಲ್ಲು ಮತ್ತು ಒಸಡನ್ನ ಗಟ್ಟಿಯಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಬಾಯಿಂದ ಬರುವಂತ ದುರ್ವಾಸನೆನೂ ಕಡಿಮೆ ಮಾಡುತ್ತೆ. ಕ್ರೋನಿಕ್ ಟಾನ್ಸಿಲಿಟಿಸ್ನು ಕಡಿಮೆ ಮಾಡುತ್ತೆ. ನಿಮ್ಗೆ ಯಾವುದೇ ರೀತಿಯ ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕಡಿಮೆ ಮಾಡುತ್ತೆ. ಜೊತೆಗೆ ಸೋರ್ ಥ್ರೋಟ್ನು ಕಡಿಮೆ ಮಾಡುತ್ತೆ. ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲ್ ಬ್ಲಡ್ ಪ್ಯೂರಿಫೈರ್ ತರನು ಕೆಲಸ ಮಾಡುತ್ತೆ. ನಿಮ್ಮ ಲಿವರ್ ಪಿತ್ತಕೋಶ ಆರೋಗ್ಯವಾಗಿರ್ಬೇಕು ಅಂದ್ರೆ ನೀವು ಅರಿಶಿನ ಬಳಸಲೇಬೇಕು. ಇನ್ನು ಮೇನ್ ಆಗಿ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುವಂತ ಶಕ್ತಿ ಶುದ್ಧವಾದ ಅರಿಶಿನಗೆ ಇದೆ. ಅದರಲ್ಲೂ ನಮ್ಮ ಭಾರತೀಯರಿಗೆ ಶುದ್ಧವಾದ ಅರಿಶಿನ ಬಳಸೋಷ್ಟು ದಿನ ಇಂಟೆಸ್ಟೈನ್ ಕ್ಯಾನ್ಸರ್ ಬರಲ್ಲ. ಇಷ್ಟೊಂದೆಲ್ಲ ಒಳ್ಳೆ ಗುಣ ನಮ್ಮ ಅರಿಶಿನಗೆ ಇದೆ. ನಾವು ಅರಿಶಿನ ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತೀಚೆಗೆ ಬಳಸ್ತಾ ಇದ್ದೀವಿ. ಹಾಗೆ ಮಾಡಬೇಡಿ. ನಿಮ್ಮ ಎಲ್ಲ ಅಡುಗೆಯಲ್ಲೂ ಅರಿಶಿನ ಸ್ವಲ್ಪ ಜಾಸ್ತಿನೇ ಬಳಸಿ. ಆದರೆ ಶುದ್ಧವಾದ ರಾಸಾಯನಿಕ ಮುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂಥ ಅರಿಶಿನ ಮಾತ್ರನೇ ಬಳಸಬೇಕು. ನಿಮಗೆ ಶುದ್ಧವಾದ ಅರಿಶಿನ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅವ್ರಿಗೆ ಮೆಸೇಜ್ ಮಾಡಿ. ಅವರು ನಿಮಗೆ 100% ನ್ಯಾಚುರಲ್ ಅರಿಶಿನ ಕಳಿಸ್ಕೊಡ್ತಾರೆ. ನಾವು ಅಡುಗೆಗೆ ಬಳಸ್ತಾ ಇರುವಂಥ ಅರಿಶಿನದ ಕ್ವಾಂಟಿಟಿ ನಮಗೆ ಸಾಕಾಗಲ್ಲ ಫ್ರೆಂಡ್ಸ್. ಸೊ ಪ್ರತಿದಿನ ಟರ್ಮರಿಕ್ ಟೀ ಅರಿಶಿನ ಟೀನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟರ್ಮರಿಕ್ ಟೀನ ಕುಡೀರಿ. ಓಕೆ ಮೇಡಮ್ ಕುಡಿತೀವಿ, ಆದರೆ ಅರಿಶಿನ ಟೀ ಹೇಗೆ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ವಲ್ಲ? ಬನ್ನಿ ಫ್ರೆಂಡ್ಸ್, ಅರಿಶಿನ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಸ್ಟವ್ ಮೇಲೆ ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆನ ಇಟ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರನ್ನ 150 ml ಅಷ್ಟು ಹಾಕಿ. ನೀರು ಕುದಿ ಬಂದಾಗ ಅರ್ಧ ಇಂಚಷ್ಟು ಶುದ್ಧವಾಗಿರುವಂತಹ ಅರಿಶಿನದ ಕೊಂಬುನ ಜಜ್ಜಿಬಿಟ್ಟು ಹಾಕಿ ಫ್ರೆಂಡ್ಸ್. ನನ್ನ ಹತ್ರ ಶುದ್ಧವಾಗಿರೋ ಅರಿಶಿನ ಪೌಡರ್ ಇದೆ, ಅದನ್ನು ಬಳಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4 ರಿಂದ 5 ನಿಮಿಷ ಸಿಮ್ ಅಲ್ಲೇ ಕುದಿಸ್ಬೇಕು. 5 ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಡಿ. ತಣ್ಣಗಾಗೋದಕ್ಕೆ ಬಿಡಿ. ಒಂದ್ 5 ನಿಮಿಷ ಆದ್ಮೇಲೆ ಮುಚ್ಚಳ ತೆಗಿರಿ. ಸ್ಟೀಲ್ ಫಿಲ್ಟರ್ ಇಂದಾನೆ ಫಿಲ್ಟರ್ ಮಾಡ್ಕೊಳ್ಳಿ. ಅಷ್ಟೇ, ಅರಿಶಿನ ಕಷಾಯ ರೆಡಿ ಆಗುತ್ತೆ. ಉಗುರು ಬೆಚ್ಚಗಿದ್ದಾಗ ಅಥವಾ ತಣ್ಣಗಿದ್ದಾಗ ಅರಿಶಿನ ಕಷಾಯ ಕುಡೀರಿ. ಬಿಸಿ ಇದ್ದಾಗ ಕುಡಿಬೇಡಿ. ಹಾಗೆ ಕುಡಿಯಕ್ಕಾಗಲ್ಲ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಶುದ್ಧವಾಗಿರೋ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಅಥವಾ ತಾಟಿ ಬೆಲ್ಲನ ಸೇರಿಸ್ಕೊಂಡು ಕುಡೀರಿ. 1 ವರ್ಷದಿಂದ 5 ವರ್ಷದ ಮಕ್ಳಿಗಾದ್ರೆ 10 ರಿಂದ 20 ml ಅಷ್ಟು ಕೊಡ್ಬೇಕು. 5 ರಿಂದ 10 ವರ್ಷ
ವರ್ಷದ ಮಕ್ಕಳಿಗಾದ್ರೆ 50 ml ವರೆಗೂ ಕೊಡ್ಬೋದು. 10 ವರ್ಷದ ಮೇಲ್ಪಟ್ಟವರಿಗಾದ್ರೆ 150 ml ಅಷ್ಟು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರೋ ನೀರ್ನ ಕುಡೀರಿ. ನಂತರ ಈ ಕಷಾಯನ ಕುಡೀರಿ. 100 ರೋಗಗಳನ್ನ ದೂರ ಮಾಡುವಂತ ಆರೋಗ್ಯದ ಕಣಜ ಈ ಅರಿಶಿನ ಕಷಾಯ. ಟ್ರೈ ಮಾಡ್ತೀರಾ ತಾನೆ? ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನೀವು ಬಳಸ್ತಾ ಇರುವಂತ ಅರಿಶಿನ 100% ಶುದ್ಧವಾಗಿರ್ಬೇಕು, ರಾಸಾಯನಿಕ ಮುಕ್ತ, ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತ ಅರಿಶಿನ ಮಾತ್ರನೇ ಆಗಿರ್ಬೇಕು. ಕಲಬೆರಕೆ ಅರಿಶಿನ ಬಳಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ, ನೆನ್ಪಿರ್ಲಿ. ಓಕೆನಾ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನನ್ನ ಹೊಸ ಚಾನಲ್ ಕಲಾಭಿರುಚಿಗೂ ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಕೊನೆದಾಗಿ ಒಂದ್ ಮಾತು ಫ್ರೆಂಡ್ಸ್, ನಿಮ್ಮನೆ ಹಾಸ್ಪಿಟಲ್, ಅಡಿಗೆ ಮನೆನೇ ಮೆಡಿಕಲ್ ಶಾಪ್, ಅಮ್ಮನೆ ಡಾಕ್ಟರ್. ಆಹಾರವೇ ಔಷಧಿ. ಒಳ್ಳೆ ಆಹಾರ ಪದ್ಧತಿಯನ್ನ ಅಭ್ಯಾಸ ಮಾಡ್ಕೊಳ್ಳಿ, ರೋಗಗಳನ್ನ ದೂರ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.